ನಮ್ಮೆಲ್ಲರಿಗೂ ಜಾಮೂನ್ ತಿನ್ಸೋದಕ್ಕೆ ಬರ್ತಾ ಇದ್ದಾರೆ ಗೊತ್ತಾ? ಅರೆ ಜಾಮೂನ ಅಮ್ಮ ಅಂದ್ರೆ ಸಾಕು ಜಾಮೂನ್ ಎಷ್ಟೇ ಸಂತೋಷ ಆಗ್ತಾ ಇದೆ ಅಲ್ವಾ? ಖಂಡಿತವಾಗ್ಲು. ಯಾಕಂದ್ರೆ ಅಮ್ಮ ಇವತ್ತು ನಮ್ಮೆಲ್ಲರಿಗೂ ಡ್ರೈ ಜಾಮೂನ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ನೀವು ಹೇಗಾಗಿ ಪಾರ್ಟಿ, ಮದುವೆ ಫಂಕ್ಷನ್, ಹಾಗೆ ಎಲ್ಲಾದ್ರೂ ನಾಮಕರಣ, ಮುಂಜ್ವಿ ಇಂಥಲ್ಲೆಲ್ಲ ಡ್ರೈ ಜಾಮೂನ್ ಮಾಡಿರೋದನ್ನ ನೋಡಿರ್ತೀರ. ಆದ್ರೆ ನಿಮ್ಮ ಮನೆಯಲ್ಲಿ ಕೂಡ ಡ್ರೈ ಜಾಮೂನ್ ನೋಡ್ಬೇಕು ಅಂದ್ರೆ ನೀವು ಮಾಡ್ಬೇಕಲ್ವಾ? ಬನ್ನಿ ವೀಕ್ಷಕರೇ, ಅಮ್ಮನ ಕೈ ರುಚಿಯಲ್ಲಿ ಡ್ರೈ ಜಾಮೂನ್ ಮಾಡೋದನ್ನ ಕಲಿಯೋಣ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು: ಕೊಬ್ಬರಿ ತುರಿ, ಸಕ್ಕರೆ, ಎಣ್ಣೆ, ಹಾಲಿನ ಪುಡಿ, ಜಾಮೂನ್ ಮಿಕ್ಸ್, ಖೋವಾ, ಹಾಲು, ತುಪ್ಪ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿಯ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೆ ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ. ಅರೆ ಅದೇನ್ರಿ ಹೊಸ ವಿಷಯನಾ ಅಂತೀರಾ? ಇಲ್ಲ, ಅದು ಬರೀ ಜಾಮೂನ್ ಅಲ್ಲ, ಡ್ರೈ ಜಾಮೂನ್ನ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡಬೇಕು ಅಂತ ನೋಡೋಣ. ಈಗ ಚಿಕ್ಕ ಕಪ್ಪಿಂದ 1 ಕಪ್ನಷ್ಟು ಖೋವಾ ಇದೆ ಹಾಕ್ತಾ ಇದ್ದೀನಿ. ಜಾಮೂನ್ ಮಿಕ್ಸ್ ನಿಮಗೆ ಗೊತ್ತಲ್ವಾ, ಎಲ್ಲರೂ ತರ್ತೀವಿ ಅಂಗಡಿಯಿಂದ. ಆ ಜಾಮೂನ್ ಮಿಕ್ಸ್ ಇದೆ, ಇದು 1 ಕಪ್ ಇದೆ, ಹಾಕ್ತಾ ಇದ್ದೀನಿ. ಹಾಗೆ ಮಿಲ್ಕ್ ಪೌಡರ್, ಹಾಲಿನ ಪುಡಿ, ಅದನ್ನು ಚಿಕ್ಕ ಕಪ್ಪಲ್ಲಿ 1 ಕಪ್ ಇದೆ. ಇದನ್ನ ಕಲಿಸ್ಕೋಬೇಕು. ಕಲಿಸ್ಕೊಳ್ಳೋದಕ್ಕಿಂತ ಮುಂಚೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ತಾರೆ. ಇದು ಹೀಗೇನೆ ಉಂಡೆ ಮಾಡೋದಕ್ಕೆ ಬರುತ್ತಾ ಅಂತ ನೋಡೋಣ. ಬರದೇ ಹೋದ್ರೆ ಒಂದು ಅರ್ಧ ಸ್ಪೂನ್ನಷ್ಟು ಹಾಲು ಹಾಕೋಬಹುದು. ಇದರಲ್ಲಿ ಹಾಲಿನ ಪೌಡ್ರ್ ಇದೆ, ಖೋವಾ ಇದೆ, ಜಾಮೂನ್ ಮಿಕ್ಸ್ ಇದೆ. ಅದರಿಂದ ಒಂದೇ ಸಲಕ್ಕೆ ಜಾಸ್ತಿ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ಹಾಕೊಳ್ಳೋಣ, ಮತ್ತೆ ಬೇಕು ಅಂದರೆ ನೋಡ್ಬಿಟ್ಟು ಹಾಕೊಳ್ಳೋಣ. ಹಾಲನ್ನ ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕೋಬೋದು. ಜಾಮೂನ್ ಹಿಟ್ಟನ್ನು ಕಲಸೋವಾಗ ತುಂಬ ನಾದ್ಕೂಡ್ದು, ಗಟ್ಟಿಯಾಗ್ಬಿಡುತ್ತೆ. ನಿಧಾನಕ್ಕೆ ಕಲಿಸ್ಕೋಬೇಕಾಗತ್ತೆ. ತುಂಬ ಗಟ್ಟಿ ಆಗ್ಬಿಟ್ರೆ ಪಾಕ ಒಳಗೆ ಸೇರಲ್ಲ. ಆಮೇಲೆ ಕೇಳ್ತಾರೆ, ಅಮ್ಮ ಇದು ಜಾಮೂನ ಅಥವಾ ಗೋಲಿನ ಆಡೋಕೆ ಅಂತ. ಹಾಗಾಗಬಾರ್ದಲ್ವಾ? ಫಸ್ಟು ಗ್ಯಾಸ್ ಆನ್ ಮಾಡಿಬಿಡೋಣ. ಮೊದಲೆಲ್ಲ ಈ ಜಾಮೂನ್ ಮಿಕ್ಸ್ಗಳು ಸಿಗ್ತಾ ಇರಲಿಲ್ಲ. ಅಮ್ಮ ಖೋವಾ ತಗೊಂಡು ಅದನ್ನು ನೀಟಾಗಿ ಹುರಿದು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮೈಟನ್ನು ಸೇರಿಸಿ ಜಾಮೂನ್ನ ಮಾಡಿಕೊಡೋರು ನಮಗೆ. ಇವಾಗೇನ್ರಿ ತುಂಬ ಈಸಿ ಆಗಿಬಿಟ್ಟಿದೆ. ಜಾಮೂನ್ ಮಿಕ್ಸ್ ಸಿಗುತ್ತೆ, ತೊಗೊಂಡ ಕಟ್ ಮಾಡ್ದ, ಹಾಕ್ದ, ಕಲಿಸ್ದ, ಜಾಮೂನ್ ಕರೆದ್ರೆ ಪಾಕದಲ್ಲಿ ಹಾಕಿದ್ರೆ ರೆಡಿ ಆಗಿಬಿಡುತ್ತೆ. ಆದರೆ ಅದನ್ನು ಕೂಡ ನಾನು ಈಗ ಹೇಳಿದ್ನಲ್ವ, ತುಂಬ ನಾದಬಾರ್ದ. ಅಕಸ್ಮಾತ್ ನೀವು ಆ ಮಿಕ್ಸ್ನೇ ತಂದು ನೀರು ಹಾಕಿ ಕಲಸಿ ಚೆನ್ನಾಗಿ ನಾದ್ಬಿಟ್ರೆ ಜಾಮ್ ಗಟ್ಟಿನೇ ಆಗುತ್ತೆ, ಒಳಗಡೆಗೆ ಗಂಟು ಥರ ಉಳ್ಕೊಳ್ಳುತ್ತೆ, ಪೂರ್ತಿಯಾಗಿ ಕರ್ಕೊಂಡಿರಲ್ಲ. ಜಾಮನ್ನ ಪಾಕದಲ್ಲಿ ಹಾಕಿದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು. ಆವಾಗ ಅದು ಸೈಜು ಮಾಡಿದ್ದಕ್ಕಿಂತ ದೊಡ್ಡದಾಗತ್ತೆ. ಅಂದರೆ ಪಾಕ ಹೀರ್ಕೊಂಡು ಚೆನ್ನಾಗಿ ಉಬ್ಕೊಳ್ಳುತ್ತೆ. ಆವಾಗ ಅದು ಹಗುರಾಗಿದೆ ಅಂತ ಅರ್ಥ.
ಜಾಮೂನ್ ಉಂಡೆಗಳನ್ನ ಕರಿಯೋವಾಗ ಈಗ ಎಣ್ಣೆಲಿ ಬಿಡ್ತೀವಲ್ವಾ, ಅದನ್ನ ಕಂಟಿನ್ಯೂಸ್ ಆಗಿ ಕೈ ಆಡ್ತಾ ಇರಬೇಕು. ಇಲ್ಲದೆ ಹೋದರೆ ಹೀಗೆ ಸುಮ್ಮನೆ ಬಿಟ್ಬಿಟ್ರೆ ಒಂದು ಕಡೆಗೆ ಬೆಳಗ್ಗೆ ಉಳಿಯುತ್ತೆ, ಒಂದು ಕಡೆ ಮಾತ್ರ ಕೆಂಪಗಾಗುತ್ತೆ. ಆಮೇಲೆ ನೀವು ತಿರುಗಿಸಿ ಹಾಕೋದಕ್ಕೆ ಹೋಗಿ ಅದೆಷ್ಟು ಮೊಂಡಿರುತ್ತೆ ಅಂದರೆ ನೀವು ಹೇಗೆ ತಿರುಗಿಸಿ ಹಾಕಿದ್ರು ಮತ್ತೆ ಕೆಂಪಗಾಗಿರೋದೇ ಉಳಿಯುತ್ತೆ, ಬೆಳ್ಳಗಿರೋದೇ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಹಾಕಿದ ತಕ್ಷಣ ಕೈ ಆಡ್ತಾ ಇರಬೇಕು. ಹಾಗೇನೆ ಪಾಕ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿಗೆ. ನಾವು ಮಾಮೂಲಿಯಾಗಿ ಮಾಡೋ ಜಾಮೂನ್ಗೆ ಎಳೆ ಪಾಕ ಬಂದರೆ ಸಾಕು, ಆದರೆ ಈ ಡ್ರೈ ಜಾಮೂನ್ಗೆ ಪಾಕ ಸ್ವಲ್ಪ ಗಟ್ಟಿ ಇರಬೇಕು. ಆಗಿದೆ, ಇದು ಆಫ್ ಮಾಡ್ತೀನಿ. ಹಾಗೇನೆ ಡ್ರೈ ಜಾಮೂನ್ಗೆ ಸ್ವಲ್ಪ ಜಾಸ್ತಿ ಕರಿಬೇಕು. ಬಿಸಿಯಾಗಿದೆ, ಆಫ್ ಮಾಡ್ತಾ ಇದ್ದೀನಿ. ಜಾಮೂನ್ ಮಿಕ್ಸಲ್ಲಿ ಅಥವಾ ನೀವು ಖೋವಾದಲ್ಲಿ ಮಾಡಿದಾಗ ಜಾಮೂನ್ ಉಂಡೆಗಳನ್ನ ಕರಿಯೋವಾಗ ಸ್ವಲ್ಪ ಹಸಿ ಹಸಿಯಾಗಿ ಕರೆದ್ರೆ ಅದು ಪಾಕದಲ್ಲಿ ಹಾಕಿದಾಗ ಒಡ್ಕೊಂಡ್ಬಿಡುತ್ತೆ. ಅದರಿಂದ ಏನು ಮಹಾ ಜಾಣ್ತನ ಅನ್ನೋದು ಬೇಡ, ಎಲ್ಲದರಲ್ಲೂ ಜಾಣ್ತನ ಇರುತ್ತೆ. ಪಾಕನ ಸ್ವಲ್ಪ ಗಟ್ಟಿ ಮಾಡಿರ್ತೀವಲ್ವಾ, ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಎಲ್ಲೋ ಚೂರು ಹಳಕಳಕ್ಕಾಗಿ ಸಕ್ಕರೆ ಗಟ್ಟಿಯಾಗಿರುತ್ತೆ. ಮೇಲೆ ಈ ಕೊಬ್ಬರಿ ಪುಡಿ ಬೇರೆ ಇರುತ್ತಲ್ವಾ, ತುಂಬಾ ಸಖತ್ತಿರುತ್ತೆ ಟೇಸ್ಟ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಡ್ರೈ ಜಾಮೂನ್ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಸಕ್ಕರೆ, ನೀರನ್ನು ಹಾಕಿ ಪಾಕ ಮಾಡಿಕೊಳ್ಳಿ. ಒಂದು ಗ್ಲಾಸ್ ಬೌಲ್ನಲ್ಲಿ ಖೋವಾ, ಜಾಮೂನ್ ಮಿಕ್ಸ್, ಹಾಲಿನ ಪುಡಿ, ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ಕರಿದ ಈ ಉಂಡೆಗಳನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಡಿ. ಆಮೇಲೆ ಈ ಜಾಮೂನನ್ನು ಪಾಕದಿಂದ ತೆಗೆದು ಒಣಕೊಬ್ಬರಿ ತುರಿಯಲ್ಲಿ ಹೊರಡಿಸಿ ಸರ್ವಿಂಗ್ ಪ್ಲೇಟ್ನಲ್ಲಿ ಈಗ ರುಚಿಯಾದ ಡ್ರೈ ಜಾಮೂನನ್ನು ತಿನ್ನಲು ಕೊಡಿ.